ಪ್ರಕರಣಕ್ಕೆ ರಾಷ್ಟ್ರಪತಿ ಕಚೇರಿ ಸ್ಪಂದನೆ, ಸಮಗ್ರ ತನಿಖೆಗೆ ಭರವಸೆ. ರಾಣಿ ಚೆನ್ನಮ್ಮ ವಿವಿ ಪ್ರಕರಣಕ್ಕೆ ಮತ್ತೆ ಜೀವ. 52 ನಕಲಿ ಪದವಿ ದಾಖಲೆಗಳ ಮಾಹಿತಿ ಬಹಿರಂಗ. ಸುಜಾತಾ ಪೋಳ ಪ್ರಕರಣಕ್ಕೆ ರಾಷ್ಟ್ರಪತಿ ಕಚೇರಿ ಸ್ಪಂದನೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿನಿ ಸುಜಾತಾ ಪೋಳ ಅವರಿಗೆ ಆಗಿದೆ ಎನ್ನಲಾದ ಅನ್ಯಾಯದ ಕುರಿತು ಹಲವು ಮಾಧ್ಯಮಗಳಲ್ಲಿ ವರದಿಗಳು ಪ್ರಕಟವಾಗಿದ್ದವು. ಈ ಪ್ರಕರಣದಲ್ಲಿ ವಿಶ್ವವಿದ್ಯಾಲಯದ ಅಂದಿನ ಕುಲಪತಿ ಸಿಎಂ ತ್ಯಾಗರಾಜ್ ಅವರ ವಿರುದ್ಧ ಪ್ರಕರಣವು ದಾಖಲಾಗಿತ್ತು ಎಂದು ತಿಳಿದು ಬಂದಿದೆ. ವಿದ್ಯಾರ್ಥಿನಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಹಲವು ಸಂಘಟನೆಗಳು ಹೋರಾಟವನ್ನ ನಡೆಸಿದ್ದು, ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ರಾಷ್ಟ್ರಪತಿ ಹಾಗೂ ಕೇಂದ್ರ ಶಿಕ್ಷಣ ಸಚಿವರಿಗೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಇದೀಗ ಆಗಸ್ಟ್ 25, 2026ರಂದು ರಾಷ್ಟ್ರಪತಿಯವರ ಕಚೇರಿಯಿಂದ ಪ್ರತಿಕ್ರಿಯೆ ಬಂದಿದ್ದು, ಪ್ರಕರಣವನ್ನ ಪರಿಶೀಲಿಸಿ ಅಗತ್ಯ ತನಿಖೆ ನಡೆಸಿ ತಪ್ಪಿತಸ್ಥರು ಕಂಡು ಬಂದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಉತ್ತರ ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ಇದರ ಜೊತೆಗೆ ಸುಮಾರು 52 ನಕಲಿ ಪದವಿಗಳಿಗೆ ಸಂಬಂಧಿಸಿದ ಆರ್ಟಿಐ ದಾಖಲೆಗಳಿರುವ ಬುಕ್ಲೆಟ್ ಮಾಹಿತಿಯನ್ನ ಸಂಶೋಧನಾ ವಿದ್ಯಾರ್ಥಿನಿ ಸುಜಾತಾ ಪೋಳ ಅವರಿಗೆ ಅವರ ಮಾರ್ಗದರ್ಶಕರಾದ KLN ಮೂರ್ತಿ ಅವರು ನೀಡಿದ್ದಾರೆ ಎಂದು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಈ ಬೆಳವಣಿಗೆಯಿಂದ ಪ್ರಕರಣಕ್ಕೆ ಮತ್ತೆ ಮಹತ್ವ ಬಂದಿದ್ದು, ಮುಂದಿನ ತನಿಖೆ ಹಾಗೂ ಕ್ರಮದತ್ತ ಎಲ್ಲರ ಗಮನ ನೆಟ್ಟಿದೆ. ವರದಿ ರಾಜು ಮುಂಡೆ, ಚಿಕ್ಕೋಡಿ. ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.